ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ನಾನು ಕಾಲ್ ಮಾಡಿದ್ದೆ, ಆದ್ರೆ ಅವ್ರು ರಿಸೀವ್ ಮಾಡಿಲ್ಲ. 1-2-3 ಸಲ ಟ್ರೈ ಮಾಡ್ದೆ. ಏನೋ ಬ್ಯುಸಿ ಇರ್ತಾರೆ ಅಂತ ಅನ್ಕೊಂಡು ಇಲ್ಲಿಗೆ ಬರಕ್ಕಿಂತ ಮುಂಚೆನೆ ಫೋನ್ ಮಾಡ್ದೆ. ಯಾಕೋ ನನ್ನ ನಂಬರ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಅದನ್ನ ಸುಶಾಂತ್ ಹೇಳೋಣ ಅಂತ ಅವ್ರಿಗೂ ಕಾಲ್ ಮಾಡ್ದೆ. ಅವರು ಕಾಲ್ ರಿಸೀವ್ ಮಾಡ್ತಿಲ್ಲ. ನನಗೆ ಅದೇ ಟೆನ್ಷನ್ ಚಿನ್ನು. ಅಣ್ಣನ್ ಹೇಗಾದ್ರೂ ಮಾಡಿ ಸ್ಟೇಷನ್ ಇಂದ ಬಿಡ್ಸ್ಕೊಂಡ್ ಬರ್ಲೇಬೇಕು. ಅಣ್ಣ ಅಲ್ಲಿರ್ಬಾರ್ದು ಚಿನ್ನು. ಅವನಲ್ಲಿದ್ರೆ ನನಗ್ ನೋಡಕ್ ಆಗ್ತಿಲ್ಲ ಚಿನ್ನು. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ಸಿದ್ಧಾರ್ಥ್ ಸರ್ಗೆ ಫೋನ್ ಮಾಡಿ ಹೇಳೋಣವಾ? ಅವ್ರೇನಾದ್ರೂ ಸಹಾಯ ಮಾಡ್ತಾರೇನೋ. ಅಕ್ಕನೂ ಭಾವನು ಹೊರಗಡೆ ಹೋಗಿದ್ದಾರೆ, ಔಟ್ ಆಫ್ ಸ್ಟೇಷನ್ಗೆ. ಈಗ ಫೋನ್ ಮಾಡಿದ್ರೆ ಅವ್ರು ಟೆನ್ಷನ್ ಆಗ್ಬಿಡ್ತಾರೆ. ನನಗೊಂಥರ ಕಣ್ ಕಟ್ಟಿ ಕಾಡಲ್ ಬಿಟ್ಟಂಗ ಆಗ್ಬಿಟ್ಟಿದೆ ಚಿನ್ನು. ಚಿನ್ನು, ಅಣ್ಣ ನನ್ನ ಯಾವ ತರ ನೋಡ್ಕೋತಿದ್ರು? ಕಣ್ಣಿನ ರೆಪ್ಪೆಗಿಂತ ಜೋಪಾನ್ವ ಕಾಪಾಡ್ಕೊಂಡಿದ್ದಾನ ಅಣ್ಣ. ಆದ್ರೆ ಅವನು ಸ್ಟೇಷನ್ ಅಲ್ಲಿ ಇರೋದಕ್ಕೆ ಒಂದ್ ರೀತಿ ನಾನೇ ಕಾರಣ ಅಲ್ವ ಚಿನ್ನು? ಚಿನ್ನು, ಅಣ್ಣನಲ್ಲಿ ಬಿಡಬಾರ್ದು ಚಿನ್ನು. ಚಿನ್ನು ಅಣ್ಣ ಹಾರ್ಟ್ ಪೇಷಂಟು. ಅವನು ನೊಂದು ಕೊರ್ಗಿ ಕರ್ಗೋಗ್ಬಿಡ್ತಾನೆ. ಶಾಂತಿ ಪ್ಲೀಸ್ ಶಾಂತಿ, ನೋಡು ಈಗ ಅಳೋ ಸಮಯ ಅಲ್ಲ. ಈಗೇನು, ನಿನಗೊಬ್ಬ ಲಾಯರ್ ಬೇಕು ಅಷ್ಟೇ ತಾನೆ? ನೋಡು, ಬರೀ ಲಾಯರ್ ಅಲ್ಲ, ಒಳ್ಳೆ ಲಾಯರ್ ಆಗಿ ನಮ್ಮ ಅಣ್ಣನ ಇಮಿಡಿಯೇಟ್ ಆಗಿ ಹೊರಗಡೆ ತರೋ ಅಂತವ್ರು ಬೇಕು. ಶಾಂತಿ, ನನಗೆ ಗೊತ್ತಿರೋ ಒಬ್ಬ ಲಾಯರ್ ಇದ್ದಾರೆ. ಅವ್ರು ನನಗೆ ತುಂಬಾ ವರ್ಷದಿಂದ ಪರಿಚಯ. ನಾನು ಸಹಾಯ ಕೇಳಿದ್ರೆ ಇಲ್ಲ ಅಂತ ಹೇಳಲ್ಲ. ಅಣ್ಣನ ಬಿಡಿಸ್ತಾರಾ? 100% ಬಿಡಿಸ್ತಾರೆ. ಆ ನಂಬಿಕೆ ನನಗಿದೆ. ನಿನಗೆ ನಿಜವಾಗ್ಲೂ ನಂಬಿಕೆ ಇದೆಯಾ? ಇದೆ. ಸರಿ, ಈಗ್ಲೇ ಹೋಗೋಣ. ಸರಿ ಆಯ್ತು, ನಡಿ ಮನೆ ಹತ್ರ ಹೋಗಿ ಕಾರ್ ತಗೊಂಡು ಹೋಗೋಣ. ಸರಿ ಬಾ. ಬನ್ರಿ, ಕಾಫಿ ಕುಡ್ದು ರಿಲ್ಯಾಕ್ಸ್ ಆಗಿ ಹೋಗೋರಂತೆ. ಈ ತರ ನೀವು ಗುರಾಯಿಸೋದ್ ನಂಗೊಂಚೂರು ಇಷ್ಟ ಇಲ್ಲ. ಮೊದ್ಲು ನನ್ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಿದ್ರಿ, ಎಷ್ಟು ಚೆನ್ನಾಗ್ ಮಾತಾಡ್ತಿದ್ರಿ. ಇವಾಗ ನನ್ ಮೇಲೆ ಫೀಲಿಂಗ್ಸೇ ಇಲ್ಲ. ಮೊದ್ಲೆಲ್ಲ ನಾನ್ ಕಣ್ಸನ್ನೆ ಮಾಡಿದ ತಕ್ಷಣ ನನ್ ಪಕ್ಕ ಬಂದ್ ಕೂತ್ಕೋತಿದ್ರಿ. ಇವಾಗ ಅದೆಲ್ಲೋ ಇರ್ತೀರ, ಉರು ಅಂತಿರ್ತೀರ 3 ಹೊತ್ತು. ನಿಮ್ಗೆ ನನ್ ಮೇಲೆ ಕೋಪ ಇದೆ ಅಂತ ನನಗೂ ಗೊತ್ತಿದೆ. ಆದ್ರೆ ಯಾಕೆ ರೀತಿ ಮಾಡ್ತಿದ್ದೀನಿ ಹೇಳಿ? ಅದನ್ನ ಯೋಚನೆ ಮಾಡಿದ್ರೆ ಸಾಕು, ನಿಮಗ್ ನನ್ ಮೇಲಿರೋ ಕೋಪ ಹೋಗುತ್ತೆ. ನಿಮ್ ಮೇಲಿರೋ ಪ್ರೀತಿಯಿಂದಾನೇ ರೀ ನಾನು ಈ ರೀತಿ ಮಾಡ್ತಿರೋದು. ಬನ್ರಿ, ಸ್ಟ್ರಾಂಗ್ ಕಾಫಿ ಮಾಡ್ತೀನಿ. ಕಾಫಿ ಡಿಕಾಕ್ಷನ್ ಹಾಕಿ, ಹಾಲ್ ಹಾಕಿ, ಶುಗರ್ ಹಾಕಿ ಮಿಕ್ಸ್ ಮಾಡಿ ಒಂದೇ ಕಪ್ಪಲ್ಲಿ ನೀವು ನಾನು ಕುಡಿತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಬನ್ರಿ. ನಂಗೆ ಮಾಡಕ್ ತುಂಬಾ ಕೆಲಸ ಇದೆ, ಹೋಗ್ ನೀನು. ಅಮ್ಮ, ವೀರಣ್ಣ ಅವರು ನಮ್ಮನೇಲಿದ್ದಾರೆ ಅಂತ ಪೊಲೀಸ್ ಅವ್ರಿಗೆ ಯಾರಮ್ಮ ಹೇಳಿರ್ಬೋದು? ಹೌದಲ್ವಾ? ಯಾರು ಹೇಳಿರ್ತಾರೆ? ಅಯ್ಯೋ, ಪೊಲೀಸ್ನವ್ರಿಗೆ ಯಾರಾದ್ರೂ ಇನ್ಫಾರ್ಮೇಶನ್ ಕೊಡೋರು ಇದ್ದೇ ಇರ್ತಾರೆ ಕಣೆ. ಯಾರಿಗ್ ಗೊತ್ತು? ಈಗ ವೀರಣ್ಣವರು ಬಾಲ್ಕನಿಲಿ ಮೇಲ್ ಬರ್ತಾರ ನೋಡು, ಅವಾಗೆಲ್ಲ ನೋಡಿರ್ಬಹುದೇನೋ, ಯಾರಿಗ್ ಗೊತ್ತು? ಅಮ್ಮ, ಅವರು ವೀರಣ್ಣನೇ ಅಂತ ಎಲ್ರಿಗೂ ಹೇಗ್ ಗೊತ್ತಾಗುತ್ತೆ? ಹೌದಲ್ವಾ? ಪೇಪರಲ್ಲಿ ಅವ್ರ ಫೋಟೋ ಗೀಟೋನು ಬಂದಿಲ್ವಲ್ಲ. ಓ, ಮಂತ್ರ ಬಂದ್ಯಾ? ಎಲ್ಲಮ್ಮ ಕರ್ಕೊಂಡು ಹೋಗಿದ್ದೆ ಸುಶಾಂತು? ಅವನೆಲ್ಲಮ್ಮ? ಅವರು ಯಾವ್ದೋ ಅರ್ಜೆಂಟ್ ಫೋನ್ ಬಂತು ಅಂತ ಹೊರಗಡೆ ಹೋದ್ರು. ಅದ್ ಸರಿ, ನಿನ್ನೆಲ್ ಕರ್ಕೊಂಡು ಹೋಗಿದ್ದ? ಎಲ್ಲಿ ಹೋಗಿದ್ರಿ ನೀವು? ಯಾವ್ದೋ ಕ್ಲೈಂಟ್ ಮೀಟಿಂಗ್ ಇದೆ ಅಂತ ಹೇಳಿ ಹೊಸ ಪ್ರಾಜೆಕ್ಟ್ ಅಗ್ರಿಮೆಂಟ್ ಮಾತಾಡಕ್ಕೆ ನನ್ನನ್ನೇ ಕರ್ಕೊಂಡು ಹೋಗಿದ್ರು. ಅವ್ರಿಗೆ ನಾನ್ ತುಂಬಾ ಲಕ್ಕಿ ಅಂತೆ. ನೀವ್ ಹೋದ್ರೆ ಕೆಲ್ಸ ಸಕ್ಸಸ್ ಅದಕ್ಕೆ. ಅಣ್ಣನ್ ಬದುಕಲ್ಲಿ ನೀವು ಲಕ್ಕಿ ಚಾಮ್. ನಿಮ್ ಅಣ್ಣನ್ ಜೊತೆಲಿ ನಾನ್ ಹೋದ್ಮೇಲೆ
ಕೆಲ್ಸ ಸಕ್ಸಸ್ ಆಗೋದ್ ಗ್ಯಾರಂಟಿ. ನಿಮ್ಮಣ್ಣ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳಿತಾರೆ, ಅದ್ರ ಬಗ್ಗೆ ಡೌಟೇ ಬೇಡ. ಹಾ ಹೌದು ಹೌದು ಹೌದು. ಒಂದ್ ನಿಮಿಷ. ಸುಕೃತ, ಫೋನ್ ಮಾಡಿ ಬರ್ತೇನೆ. ಸರಿ ಅದಕ್ಕೆ. ಇವಳು ಆಡೋ ಆಟ ಎಲ್ಲ ನನಗ್ ಗೊತ್ತಿಲ್ವಾ? ಆದ್ರೂ ಇವಳು ಮಾತಾಡೋದೆಲ್ಲ ನೋಡ್ತಿದ್ರೆ ಏನೋ ಅನುಮಾನ ಬತ್ತೈತೆ. ಈ ಶಾಂತಮ್ಮ ಎಲ್ಲಿ ಹೋಗ್ಬಿಟ್ರು? ನಮ್ ಶಾಂತಮ್ಮ ಏನ್ ಈ ಊರ್ಗ್ ಹೊಸಬ್ರಲ್ಲ. ಆದ್ರೂ ಶಾಂತಮ್ಮಂಗೇನು ಎಲ್ಪ್ ಅಗತ್ಯ ಇಲ್ಲ. ಆದ್ರೂ ಒಂದು ಫೋನ್ ಮಾಡಿ ಕೇಳ್ಬಿಡ್ತೀನಿ. ಹಲೋ. ಹಲೋ ಪೊನ್ನಪ್ಪ. ಹಾ ಹೇಳು ಮಂತ್ರ. ನಾನ್ ಹೇಳಿದ್ನ ಸರಿಯಾಗಿ ಕೇಳಿಸ್ಕೊ. ಅಜ್ಜನ ಅಣ್ಣ ವೀರಣ್ಣ ಇದಾರಲ್ಲ, ಊರಿನ ದೇವಸ್ಥಾನದ ವಿಗ್ರಹದ ಕಳ್ತನದ ಆರೋಪದಲ್ಲಿ ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಹೌದಾ? ನಿಮ್ಮ ಏರಿಯಾ ಸ್ಟೇಷನ್ ಇನ್ಸ್ಪೆಕ್ಟರೇ ಅರೆಸ್ಟ್ ಮಾಡಿರೋದು. ಈಗ ಅವರು ಪೊಲೀಸ್ ಸ್ಟೇಷನಲ್ಲಿ ಇದ್ದಾರೆ. ನಿಂಗೆ ಆ ಸ್ಟೇಷನಲ್ಲಿ ಯಾರಾದ್ರೂ ಪರಿಚಯ ಇದ್ದಾರಾ? ಇಲ್ಲ ಮಂತ್ರ, ಅಂತ ಪರಿಚಯದವರು ಯಾರೂ ಇಲ್ಲ. ಆದ್ರೆ ಹೊರಗಡೆ ಯಾರೋ ಒಬ್ರಿದ್ದಾರೆ. ಅವರು ಸ್ಟೇಷನ್ ಒಳಗಡೆ ಹೋಗಿ ಹೋಗಿ ಬರ್ತಿರ್ತಾರೆ. ಅದೇನ್ ಹೇಳ್ತಿದ್ಯಾ ಸರಿಯಾಗಿ ಬಿಡಿಸ್ಬಿಟ್ಟು ಹೇಳು. ಅದೇ ಏನಿಲ್ಲ, ಸ್ಟೇಷನ್ ಹತ್ರ ಒಂದು ಟೀ ಅಂಗಡಿ ಇದೆ. ಆ ಸ್ಟೇಷನ್ಗೆ ಟೀ ತಗೊಂಡೋಗಿ ಕೊಡೋ ಹುಡುಗ ನನಗೆ ಪರಿಚಯ ಇದೆ. ಅವನು ನನಗೆ ಇನ್ಫಾರ್ಮರ್ ಕೂಡ. ವೆರಿ ಗುಡ್. ನೀನ್ ಆ ವ್ಯಕ್ತಿನ ಬಳಸ್ಕೊಂಡು ಸ್ಟೇಷನ್ ಒಳಗಡೆ ವೀರಣ್ಣ ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಅಂತ ಒಂದು ವಿಡಿಯೋ ಮಾಡು. ವೆರೈಟಿ ಆಗಿ ವಿಡಿಯೋ ಮಾಡಿಸು, ಅದನ್ನ ನನಗೆ ಕಳಿಸು. ಅಷ್ಟೇ ತಾನೆ. ಅದ್ ಸರಿ, ವೀರಣ್ಣನ ಹೇಗೆ ಗುರ್ತಿಡಿಯೋದು ಅಂತ ಆ ಹುಡುಗ ಕೇಳಿದ್ರೆ ನಾನು ಏನ್ ಹೇಳೋದು? ಅಯ್ಯೋ, ನಾ ಕಣ್ಣಿಡಿ ತುಂಬಾ ಸುಲಭ. ಮುಖಕ್ಕಿಂತ ಮೀಸೆನೆ ದೊಡ್ಡದಾಗಿದೆ, ನೋಡಿದ ತಕ್ಷಣ ಗೊತ್ತಾಗತ್ತೆ. ಅದ್ನ ಹೇಳು ನಿಮ್ಮವನ್ಗೆ. ಏನ್ ಮಂತ್ರ, ಹೊಗಳ್ತಾ ಇದೀಯಾ ಇಲ್ಲ ಅವ್ರ ಅಡ್ರೆಸ್ ಹೇಳ್ತಿದ್ಯಾ? ಏಯ್, ತಮಾಷೆ ಮಾಡ್ಬೇಡ, ನಾನು ಹೇಳ್ದಷ್ಟು ಮಾಡು. ಸರಿ, ಗೊತ್ತಾಯ್ತು. ನಿನ್ ಮಾತಿನ ಸ್ಟೈಲು ಗೊತ್ತಾಯ್ತು, ನೀನ್ ಹೇಳಿದ್ದು ಗೊತ್ತಾಯ್ತು. ಅರ್ಚನಾ ಎಲ್ಲಿದ್ದಾಳೆ? ಏನ್ ಮಾಡ್ತಿದ್ದಾಳೆ? ರೂಮಲ್ಲಿದ್ದಾಳೆ, ಬೆಕ್ಕಿನ ತರ ಓಡಾಡ್ತಿದ್ದಾಳೆ. ವಿಡಿಯೋ ಮಾಡಿ ಅರ್ಚನಂಗೆ ತೋರ್ಸೋಣ, ಅದಕ್ಕೆ ಅವಳ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಸ್ವಲ್ಪ ರಿಯಾಕ್ಷನ್ ಬೇರೆ ತರ ಇತ್ತು ಅಂದ್ರೆ ಮಜವಾಗೂ ಇರುತ್ತೆ, ಥ್ರಿಲ್ ಆಗೂ ಇರುತ್ತೆ. ಏನಮ್ಮ ನಿನ್ ಮಜಾನೋ ಥ್ರಿಲ್ಲೋ ನನಗೊಂದು ಅರ್ಥ ಆಗ್ತಿಲ್ಲ. ಆದ್ರೆ ಒಂದೊಂದ್ಸಲ ನೀ ಮಾತಾಡೋ ಮಾತು, ಯೋಚನೆ ಮಾಡೋ ರೀತಿ ಬೇರೆನೇ ಇರುತ್ತೆ. ಬೇಗ ವಿಡಿಯೋ ಮಾಡಿ ಕಳ್ಸು.